ಈ ಒಂದು ಪ್ರೊಸೀಜರ್ ಬಗ್ಗೆ ನಮಗೆ ತುಂಬ ಎನ್ಕ್ವೈರೀಸ್ ಬಂದಿತ್ತು. ಇದೇನು ಪ್ರೊಸೀಜರು ಅಂತ, ಹಾಗೆಯೇ ಇದನ್ನು ಏನು ಪರ್ಪಸ್ಗೋಸ್ಕರ ಮಾಡ್ತೀವಿ ಅಂತ. ಇದು ಬಂದ್ಬಿಟ್ಟು MD ಅಂತ, ಮೈಕ್ರೋಡರ್ಮಾ ಅಬ್ರೇಷನ್ ಪ್ರೊಸೀಜರ್ ಅಂತ. ಇದನ್ನು ನಾವು ನಾನ್ ಇನ್ವ್ಯಾಸಿವ್ ಮೆಕ್ಯಾನಿಕಲ್ ಎಕ್ಸ್ಫೋಲಿಯೇಷನ್ ಟ್ರೀಟ್ಮೆಂಟ್ ಅಂತಲೂ ಕೂಡ ಹೇಳ್ಬೋದು. ಮೋಸ್ಟ್ಲಿ ಈ ಪ್ರೊಸೀಜರ್ನ ನಾವು ನಮ್ಮ ಸ್ಕಿನ್ನ ಔಟರ್ ಮೋಸ್ಟ್ ಡೆಡ್ ಲೇಯರ್ ಏನಿರುತ್ತಲ್ಲ, ಸ್ಟಾಟಮ್ ಕಾರ್ನಿಯಮ್ ಲೇಯರ್ ಅಂತ ಏನಿರುತ್ತಲ್ಲ, ಅದನ್ನು ರಿಮೂವ್ ಮಾಡೋದಕ್ಕೋಸ್ಕರ ಈ ಪ್ರೊಸೀಜರ್ನ ಯೂಸ್ ಮಾಡ್ತೀವಿ. ಇದು ನಮ್ಮ ಡೆಡ್ ಸ್ಕಿನ್ನನ್ನು ಕಂಪ್ಲೀಟಾಗಿ ರಿಮೂವ್ ಮಾಡೋದ್ರ ಜೊತೆಗೆ ನ್ಯೂ ಸ್ಕಿನ್ ಟೆಕ್ಸ್ಚರ್ಗೆ ಪ್ರಮೋಟ್ ಮಾಡುತ್ತೆ. ಹಾಗೆಯೇ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋದ್ರ ಜೊತೆಗೆ ಮೈಲ್ಡ್ ಆಗಿ ಕೊಲಾಜಿನ್ ಕೂಡ ಬೂಸ್ಟ್ ಮಾಡುತ್ತೆ. ಜೊತೆಗೆ ನಾವು ಯೂಸ್ ಮಾಡೋವಂಥ ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು ಪ್ರಾಪರ್ ಆಗಿ ಪೆನಿಟ್ರೇಷನ್ ಆಗೋಕ್ಕೂ ಹೆಲ್ಪ್ ಆಗುತ್ತೆ. ಯಾಕಂದರೆ ನಮ್ಮ ಸ್ಕಿನ್ ಮೇಲ್ಗಡೆ ತುಂಬ ಡೆಡ್ ಸೆಲ್ಸ್ ಇತ್ತು ಅನ್ನೋದಾದರೆ, ಡೆಡ್ ಸ್ಕಿನ್ ಲೇಯರ್ ಇತ್ತು ಅನ್ನೋದಾದರೆ, ಅದ್ರ ಮೇಲೆ ನೀವು ಏನೇ ಪ್ರಾಡಕ್ಟ್ ಯೂಸ್ ಮಾಡಿದ್ರೂ ಕೂಡ ಪ್ರಾಪರ್ ಆಗಿ ಸ್ಕಿನ್ ಒಳಗಡೆ ಪೆನಿಟ್ರೇಟ್ ಆಗಲ್ಲ. ಹಾಗಾಗಿ ಅದರಿಂದ ಸಿಗುವಂಥ ಎಫೆಕ್ಟ್ ಕೂಡ 100% ಸಿಗಲ್ಲ. ಅದೇ ನಾವು ಈ ಪ್ರೊಸೀಜರ್ ಥ್ರೂ ನಮ್ಮ ಎಲ್ಲ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡಿ ಅದಾದಮೇಲೆ ಯಾವುದೇ ಪ್ರಾಡಕ್ಟನ್ನು ಯೂಸ್ ಮಾಡಿದ್ರೂ ಕೂಡ ಅದು 100% ಆಗಿ ಪೆನಿಟ್ರೇಟ್ ಆಗೋದ್ರ ಜೊತೆಗೆ ಸ್ಕಿನ್ಗೆ ಬೇಕಾಗಿರುವಂಥ ಹೈಡ್ರೇಷನ್ ಮತ್ತು ಪ್ಲಂಪಿನೆಸ್ ಅನ್ನ ಲಾಂಗ್ ಟರ್ಮ್ಗೆ ರಿಟೈನ್ ಮಾಡಿಡುತ್ತೆ. ಜೊತೆಗೆ ನೀವು ಈ ಪ್ರೊಸೀಜರ್ನ ಮುಗಿಸ್ಕೊಂಡ ತಕ್ಷಣ ಇಮಿಡಿಯೇಟ್ ಆಗಿ ನಿಮ್ಮ ಡೇ ಟು ಡೇ ಲೈಫ್ಗೆ ವಾಪಸ್ ಹೋಗ್ಬೋದು. ಯಾವುದೇ ರೀತಿಯ ಪರ್ಟಿಕ್ಯುಲರ್ ಆಗಿರುವಂಥ ಡೌನ್ ಟೈಮ್ ಅಂತ ಏನಿರೋದಿಲ್ಲ. ಓನ್ಲಿ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನನ್ನು ಮೇಂಟೈನ್ ಮಾಡಿಬಿಟ್ಟು ನಿಮ್ಮ ನಾರ್ಮಲ್ ಲೈಫಿಗೆ ಬೇಕಾಗಿರುವಂಥ ಮೇಕಪ್ ಕೂಡ ನೀವು ಅಪ್ಲೈ ಮಾಡ್ಕೊಬೋದು.